ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಗಡಿ ರೋಡ್ ಠಾಣೆ ಪಿಎಸ್ಐ ಮೇಲೆ ಅದೇ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೇಲ್ ಪ್ರತಿ ಹಿಡಿದು ಠಾಣೆಗೆ ಹೋದಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಪಿಎಸ್ಐ ಅವರು ಹಲ್ಲೆ ಮಾಡಬಹುದಾ ಗೊತ್ತಿಲ್ಲಪ್ಪ. ಅವಿನಾಶ್ ಎಂಬುವವರು ನೀಡಿದಂತಹ ದೂರಿನ ಮೇರೆಗೆ ಪಿಎಸ್ಐ ಕೌಶಿಕ್ ಮೇಲೆ ಕೇಸ್ ದಾಖಲಾಗಿದೆ. ಅವಾಚ್ಯವಾಗಿ ನಿಂದಿಸಿ ಬೇಲ್ ಜೊತೆ ಬಂದಿದ್ಯಾ ಅಂತ ಕೆನ್ನೆಗೆ ಹೊಡೆದಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಕೇಸ್ಗೆ ಬೇಲ್ ತೆಗೆದುಕೊಂಡ್ರೆ ಇನ್ನೊಂದು ಕೇಸ್ ಹಾಕ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಕೇಸ್ ಹಾಕೋದು ಅಷ್ಟು ಸುಲಭನಾ ಈ ಪಿಎಸ್ಐಗಳಿಗೆ? ಸಿವಿಲ್ ವ್ಯಾಜ್ಯ ಸಂಬಂಧ ಅವಿನಾಶ್ ತಾಯಿ ವಿರುದ್ಧ ದಾಖಲಾಗಿತ್ತು ಕೇಸ್. ಚೀಟಿ ಹಣ ವಂಚನೆ ಸಂಬಂಧ ಅವಿನಾಶ್ ತಾಯಿ ಪ್ರಮಿಳಾ ಮೇಲೆ ಕೇಸ್ ದಾಖಲಾಗಿತ್ತು. ಲಕ್ಷ್ಮಿ ಎಂಬುವವರು ಕೊಟ್ಟಂತಹ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ತನಿಖೆಯ ಸಂದರ್ಭದಲ್ಲಿ ಅವಿನಾಶ್ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಟಿಸ್ ನೀಡದೆ ಬಂಧಿಸಿ ತಾಯಿ, ಸಹೋದರಿ, ತಂದೆ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೇಲ್ ತೆಗೆದುಕೊಂಡ ಮೇಲೂ ಕೂಡ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅವಿನಾಶ್ ತಾಯಿ ಮತ್ತು ಸಹೋದರಿ ಎದುರಲ್ಲೇ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ ಮಾಗಡಿ ರೋಡ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಅವಿನಾಶ್. ಲಕ್ಷ್ಮಿ, ನರಸಿಂಹ ಹಾಗೂ ಪಿಎಸ್ಐ ಕೌಶಿಕ್ ವಿರುದ್ಧ ಪ್ರಕರಣ ಈಗ ದಾಖಲಾಗಿದೆ. ಬೇಲ್ ತೆಗೆದುಕೊಂಡ ಮೇಲೆ ಹೇಗೆ ಇವರು ಹಲ್ಲೆ ಮಾಡಿದ್ರು ಅಂತ ಹೇಳಿ, ಹಲ್ಲೆ ಮಾಡುವ ಹಾಗಿಲ್ಲ ಅನ್ನೋದು ಒಬ್ಬ ಪಿಎಸ್ಐಗೆ ಗೊತ್ತಿಲ್ವಾ? ಚೆನ್ನಾಗಿ ಓದ್ಕೊಂಡಿರ್ತಾರೆ, ಎಲ್ಲವೂ ಕೂಡ ಗೊತ್ತಿರುತ್ತೆ. ಕಾನೂನು ಏನು ಹೇಳುತ್ತೆ ಅನ್ನೋದನ್ನ ಅಧಿಕಾರಿಗಳು ಮರ್ತು ಬಿಟ್ರ ಅಂತ ಹೇಳಿ ಈಗ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಕೌಶಿಕ್ ಅವರನ್ನ ಅಮಾನತು ಮಾಡಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಗಳು ಹೆಚ್ಚಾಗ್ತಾ ಇದೆ ಅವಿನಾಶ್ ಅವರ ಕುಟುಂಬಸ್ಥರಿಂದ. ಸ್ವತಃ ತನ್ನದೇ ಠಾಣೆಯ ಪಿಎಸ್ಐ ವಿರುದ್ಧವೇ ಎಫ್ಐಆರ್ ದಾಖಲಾಗೋದಕ್ಕೆ ಮೇಲಾಧಿಕಾರಿಗಳು ಕೂಡ ಇದೀಗ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ. ಸೊ ಬೇಲ್ ತೆಗೆದುಕೊಂಡು ಅವರು ಹೋಗಬೇಕಾಗಿರೋರು ತಮ್ಮ ಪಾಡಿಗೆ ತಾವಾಯಿತು, ಬೇಲ್ ತೆಗೆದುಕೊಂಡ್ರೆ ಕಳಿಸ್ರಿ ಅಂತ ಕಳಿಸ್ಬೇಕಾಗಿತ್ತು. ಅದನ್ನ ಬಿಟ್ಟು ಹಲ್ಲೆ ಮಾಡಿದ್ರೆ ಯಾರು ಸಹಿಸ್ತಾರೆ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.